ಪಾಕ್ ಕೃತ್ಯದ ಸಿಸಿಟಿವಿ ದೃಶ್ಯಗಳು ರಿಲೀಸ್ ಆಗಿವೆ. ಅದು ಜನವಸತಿ ಪ್ರದೇಶದ ಮೇಲೆ ಶೆಲ್ ದಾಳಿಯನ್ನ ನಡೆಸಿದಂತಹ ಪಾಕಿಸ್ತಾನ. ಇದರ ಪರಿಣಾಮಗಳೇನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಟಿವಿ ದೃಶ್ಯದ ಸಾಕ್ಷ್ಯ. ಪಾಕ್ನ ಶೆಲ್ ದಾಳಿ ದೃಶ್ಯ ಈಗ ಲಭ್ಯವಾಗಿದೆ. ಪೂಂಚ್ನ ಜನವಸತಿ ಪ್ರದೇಶದ ಮೇಲೆ ಶೆಲ್ ದಾಳಿಯನ್ನ ಪಾಕಿಸ್ತಾನ ನಡೆಸಿತು. ಈಗ ಅದಕ್ಕೆ ಸಂಬಂಧಿಸಿದಂತೆ ಆಗಿರುವಂತಹ ಡ್ಯಾಮೇಜ್ಗಳೇನು, ಅದಕ್ಕೆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ರಿ. ಶೆಲ್ ದಾಳಿಯನ್ನ ಪಾಕಿಸ್ತಾನ ನಡೆಸಿತು. ಇದು ಪೂಂಚ್ ಜಿಲ್ಲೆಯಲ್ಲಿ. ಸೊ ಅಲ್ಲಿ ಶೆಲ್ ದಾಳಿ ಆದಂತಹ ಸಂದರ್ಭದ ಸಿಸಿಟಿವಿ ಫುಟೇಜ್. ರೈಟ್, ಈಗ ನೋಡಿದ್ರಲ್ಲ, ಬಿಫೋರ್ ಇದಕ್ಕೂ ಮೊದಲು ಹೇಗಿತ್ತು, ಅದರ ನಂತರದಲ್ಲಿ ಶೆಲ್ ದಾಳಿ ಆದ ನಂತರದಲ್ಲಿ ಹೇಗೆ ಅಲ್ಲಿ ಕತ್ತಲು ಆವರಿಸ್ತು, ಫುಲ್ ಗ್ರೇ ಆಗೋಯ್ತು ಆ ಏರಿಯಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಜುವಲ್ನ ನೀವು ನೋಡ್ತಾ ಇದ್ರಿ. ಇದು ಪೂಂಚ್ನಲ್ಲಿ ಪಾಕಿಸ್ತಾನ ಶೆಲ್ ದಾಳಿಯನ್ನ ನಡೆಸಿದ್ರ ಪರಿಣಾಮವಾಗಿ ಕಂಡುಬಂದಂತಹ ಒಂದು ದೃಶ್ಯ. ಹಲವಾರು ಅಟ್ಯಾಕ್ಗಳನ್ನು ಮಾಡಿದೆ. ಅದರಲ್ಲಿ ಕೆಲವುಗಳಷ್ಟೇ ಫೈರ್ ಆಗಿದೆ, ಉಳಿದವೆಲ್ಲವೂ ಕೂಡ ಡೆಸ್ಟ್ರಾಯ್ ಮಾಡುವಂತಹ ಕೆಲಸವನ್ನ ಸೇನೆ ಮಾಡಿದೆ. ಕೆಲ ಜನವಸತಿ ಪ್ರದೇಶದ ಮೇಲೆಯೇ ಈ ಶೆಲ್ ದಾಳಿ ಆಗಿದ್ರಿಂದ ಸಹಜವಾಗಿ ಕಟ್ಟಡಗಳು ಧ್ವಂಸವಾಗಿದೆ ಮತ್ತು ಅಲ್ಲಿದ್ದಂತಹ ನಾಗರಿಕರನ್ನ ಈಗಾಗಲೇ ಬೇರೆ ಕಡೆಗಳಿಗೆ ಸ್ಥಳಾಂತರ ಮಾಡಿರುವಂತಹ ಪರಿಸ್ಥಿತಿ ಇದ್ದ ಕಾರಣ ಜೀವಹಾನಿ ದೊಡ್ಡ ಮಟ್ಟಗಾಗಿಲ್ಲ. ಆ ಪ್ರದೇಶ ಮತ್ತು ಆ ಮನೆಗಳ ಒಳಗಿನ ಪರಿಸ್ಥಿತಿಗಳು ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಶೆಲ್ ದಾಳಿಯ ಚಿತ್ರಣ. ಮನೆಯ ಮೇಲ್ಛಾವಣಿ ಅಂತೂ ಕಂಪ್ಲೀಟ್ ಆಗಿ ಕುಸಿದು ಹೋಗ್ಬಿಟ್ಟಿದೆ. ಮನೆಯ ಒಳಗೆಲ್ಲ ಮಣ್ಣು, ಬೂದಿ, ಈ ರೀತಿಯಾದಂತಹ ದೃಶ್ಯಗಳು ಕಾಣಿಸ್ತಾ ಇದೆ. ಬಿಫೋರ್ ಆ್ಯಂಡ್ ಆಫ್ಟರ್ ಎರಡೂ ವಿಜುವಲ್ಸ್ ನಮಗೆ CCTVಲಿ ಸಿಕ್ಕಿದೆ. ಮೊದಲದಾಗಿ ಶೆಲ್ ದಾಳಿ ಆಗೋದಕ್ಕೂ ಮೊದಲು ಜನವಸತಿ ಪ್ರದೇಶ ಹೇಗಿತ್ತು ಕಾಮಾಗಿ, ಆ ನಂತರದಲ್ಲಿ ಪೂಂಚ್ನ ಮೇಲೆ ನಡೆದಂತಹ ಶೆಲ್ ದಾಳಿಯ ಪರಿಸ್ಥಿತಿ ಹೇಗಾಯಿತು ಅನ್ನೋದಕ್ಕೆ ಒಂದು ಭಾಗದ ದೃಶ್ಯ, ಮಗದೊಂದು ಭಾಗದ ದೃಶ್ಯ, ಜನವಸತಿ ಪ್ರದೇಶವನ್ನು ಟಾರ್ಗೆಟ್ ಮಾಡಿದ್ರ ಪರಿಣಾಮವಾಗಿ ಏನಾಗಿದೆ ಅಂತ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ನಿಂದ. ಲೋಕೇಶ, ನಾವು ಉಗ್ರ ನೆಲೆಗಳನ್ನ ಸೇನಾ ನೆಲೆಗಳ ಮೇಲೆ ಟಾರ್ಗೆಟ್ ಮಾಡಿದರೆ ಪಾಕಿಸ್ತಾನಕ್ಕೆ ಇಲ್ಲ ಆ ರೀತಿಯ ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಇಲ್ಲವೇ ಇಲ್ಲ. ಅವರಿಗೆ ಟಾರ್ಗೆಟ್ ಆಗಬೇಕಾಗಿರೋದೇ ಜನವಸತಿ ಪ್ರದೇಶಗಳು. ಹಾಗಾಗಿ ಈ ಅಟ್ಯಾಕ್ನ ಪರಿಸ್ಥಿತಿಗಳು, ಅದಕ್ಕೆ ಸಿಕ್ಕಿರುವಂತಹ ದೃಶ್ಯಗಳೇನು ಹೇಳ್ತಾ ಇದೆ? ಈಗ ಸಿಕ್ಕಿರುವಂತಹ ಸಾಕ್ಷಿಗಳ ಪ್ರಕಾರವಾಗಿ ಪಾಕಿಸ್ತಾನದ ಈ ಒಂದು ಜನವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡಿರುವಂತದ್ದು ಈಗ ಗೊತ್ತಾಗ್ತಾ ಇದೆ. ಇಂಡಿಯನ್ ಡಿಫೆನ್ಸ್ ಮತ್ತೆ ಭಾರತೀಯ ಸೇನೆ ಸಾಕ್ಷಿಗಳನ್ನ ಸಂಗ್ರಹ ಮಾಡ್ಕೊಂಡಿರುವಂತದ್ದು. ಸಾಕ್ಷಿಗಳನ್ನ ಸಂಗ್ರಹ ಮಾಡಿ ಜನವಸತಿ ಪ್ರದೇಶದ ಮೇಲೆ ದಾಳಿ ಮಾಡಿರುವಂತಹ CCTV ಫುಟೇಜ್ ಗಳನ್ನ ಸಂಗ್ರಹ ಮಾಡಿ ಈಗ ಬಿಡುಗಡೆ ಮಾಡ್ತಾ ಇರುವಂತದ್ದು. ನಾವು ಯಾವುದೇ ರೀತಿಯಂತ ಪಾಕ್ ಸೇನೆ ಆಗ್ಲಿ ಅಥವಾ ನಾಗರಿಕರನ್ನ ದೃಷ್ಟಿಯಾಗಿಟ್ಕೊಂಡು ಎಲ್ಲೂ ಕೂಡ ದಾಳಿಯನ್ನ ಮಾಡಿಲ್ಲ. ನಾವು ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ದಾಳಿಯನ್ನ ಮಾಡಿರುವಂತದ್ದು. ಆದ್ರೆ ಯಾವ ರೀತಿ ಇಲ್ಲ, ಪಾಕ್ ಸೇನೆ ಮತ್ತೆ ಉಗ್ರರು ಈ ಒಂದು ಜನವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಈಗ ದಾಳಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಪೂಂಚ್ ಭಾಗದಲ್ಲಿ ದಾಳಿ ಮಾಡಿರುವಂತಹ ಸಾಕ್ಷಿಗಳು, CCTVಗಳು ಲಭ್ಯ ಆಗಿರುವಂತದ್ದು. ಆ ಭಾಗದ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದೆ. ಆದ್ರೆ ಸಾವು ನೋವುಗಳ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿ ಇಲ್ಲ. ಸದ್ಯಕ್ಕೆ ಗಾಯಗಳಾಗಿದೆ ಮತ್ತೆ ಮನೆಗಳಿಗೆ ಹಾನಿ ಆಗಿದೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಈ ಕಾರಣಕ್ಕೋಸ್ಕರ ಅಲ್ಲಿರ್ತಕ್ಕಂತ ನಾಗರಿಕರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಭಾರತೀಯ ಸೇನೆ ಈಗಾಗಲೇ ಮಾಡ್ತಾ ಇರುವಂತದ್ದು. ಸುಮಾರು 10,000 ನಿವಾಸಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಸಿಕ್ಕಿದೆ. ಶಿಫ್ಟ್ ಮಾಡುವಂತ ಕೆಲಸನೂ ಕೂಡ ಆಗ್ತಾ ಹೋಗ್ತಾ ಇದೆ. ಆದ್ರೆ ಇಲ್ಲಿ ಪಾಕಿಸ್ತಾನ ಮಾಡ್ತಾ ಇರ್ತಕ್ಕಂಥ ಕುತಂತ್ರ ನೋಡಿದ್ರೆ ನಾಗರಿಕರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಜನವಸತಿ ಪ್ರದೇಶಗಳಿಗೆ ಶೆಲ್ ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಈಗ ಇದ್ದಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಜಮ್ಮು ಕಾಶ್ಮೀರದ ಗಡಿ ಗ್ರಾಮಗಳಲ್ಲಿ ಮನೆಗಳ ಮೇಲೆ ಆಗಿರುವಂತಹ ಪಾಕಿಸ್ತಾನದ ಅಟ್ಯಾಕ್ ಶೆಲ್ ದಾಳಿಯನ್ನ ನಡೆಸಿದೆ. ಪರಿಣಾಮ ದಾಳಿಯಲ್ಲಿ ಮನೆಗಳು ಧ್ವಂಸವಾಗಿದೆ.